ನೋಡೋ, ಎಲ್ಲಿವರೆಗೂ ನೀನು ಮಾರ್ಗದರ್ಶನಕ್ಕೋಸ್ಕರ ಖರ್ಚು ಮಾಡೋದಿಲ್ಲ, ಎಲ್ಲಿವರೆಗೂ ನೀನು ಕಲಿಯೋದಕ್ಕೋಸ್ಕರ ಖರ್ಚು ಮಾಡೋದಿಲ್ಲ, ಎಲ್ಲಿವರೆಗೂ ನೀನು ದಾನ ಧರ್ಮ ಮಾಡೋದಿಲ್ಲ, ಈ ಮೂರೂ ಮಾಡದೇ ಇರೋಂಥವ್ರು ತ್ರಿಶಕ್ತಿಗಳಿವು, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಅಲ್ಲಿವರೆಗೂ ನೀನು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ತಪ್ಪಿ ಏನೋ ಕಣ್ಣು ತಪ್ಪಿಸಿ ದೇವ್ರ ದಯದಿಂದ ಬೆಳೆದ್ಬಿಟ್ಟೆ ಅಂತ ಇಟ್ಕೋ, ಅದು ನಿನಗೆ ತಾತ್ಕಾಲಿಕವಾದ ಒಂದು ತೃಪ್ತಿಯನ್ನು ನೀಡುತ್ತೆ ಹೊರತು ಅದಾದ್ಮೇಲೆ ನೀನು ಬಿದ್ದೋಗ್ಬಿಡ್ತೆ. ನಿನ್ನ ಹತ್ರ ಇರೋದೆಲ್ಲ ಕಳೆದೋಗ್ಬಿಡುತ್ತೆ. ನೀನು ಹೆಸರು ಮಾಡು, ದುಡ್ಡು ಮಾಡು, ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ. ಯಾರ್ಯಾರು ನಮ್ಮ ಭಾರತದಲ್ಲಿ ಅಥವಾ ಇಡೀ ಭೂಮಂಡಲದಲ್ಲಿ ಸುಪ್ರಸಿದ್ಧ ವ್ಯಕ್ತಿಗಳು, ಶ್ರೀಮಂತ ವ್ಯಕ್ತಿಗಳು, ಆಗರ್ಭ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ, ಇವರೆಲ್ಲರೂ ಕೂಡ ಈ ಮೂರಕ್ಕೋಸ್ಕರ ಅವರ ದುಡಿಮೆ ಸಂಪಾದನೆಯಲ್ಲಿ 1/3 ಭಾಗ, ಅಂದರೆ ಒಂದು ಭಾಗದಲ್ಲಿ 3 ಭಾಗ ಮಾಡಿದ್ರೆ 33% ಅಷ್ಟು ಇದಕ್ಕೆ ಖರ್ಚು ಮಾಡ್ತಾರೆ. ಕಲಿಯೋದಕ್ಕೆ, ಸೊ ದಾನ ಧರ್ಮ ಮಾಡೋದಕ್ಕೆ, ಮಾರ್ಗದರ್ಶನಕ್ಕೋಸ್ಕರ, ಟ್ರೈನಿಂಗ್. ಇದನ್ನು ಚೆನ್ನಾಗಿ ತಿಳ್ಕೊ. ನೀನಲ್ಲಿ ನೀನು ಮಾಡಲಿಲ್ಲ ಅಂದರೆ ನೀನು ಕೂಡ ಬೆಳೆಯಲ್ಲ. ನಾವೆಲ್ಲ ಯಾಕೆ ಹಿಂಗೆ ಮಧ್ಯಮ ವರ್ಗದಲ್ಲೇ ಇದ್ದೀರಿ, ಬಡವರ್ಗದಲ್ಲೇ ಇದ್ದೀರಿ, ಮೇಲ್ಮಧ್ಯಮ ವರ್ಗದಲ್ಲೇ ಇರ್ತೀವಿ. ಯಾಕೆ ಬೆಳೆಯಲ್ಲ ಅಂತಂದರೆ ನಾವು ಖರ್ಚು ಮಾಡೋಕ್ಕೆ ರೆಡಿ ಇಲ್ಲ. ಬನ್ನಿ ತಾ 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 ಅಂತ ಬೇಕು ಅದು ಬೇಕಿದ್ದು ಕೊಡೆಯ ಯಾಕೆ ಕೊಡೋದು ಗಿಡೋದಿಲ್ಲ, ಇಲ್ಲ ಒನ್ವೇ ಅಷ್ಟೇ. ನೀನೇನಾದರೂ ಕೊಡು, ನಾನು ನಿನಗೇನು ಕೊಡೋದಿಲ್ಲ. ಆ ರೀತಿ ಇರೋದ್ರಿಂದ ನಾವು ಯಾರು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಮೊದಲು ನಿನಗೆ ಮಾರ್ಗದರ್ಶನಕ್ಕೆ ಖರ್ಚು ಮಾಡು, ಮಾರ್ಗದರ್ಶನದಿಂದ ಕಲಿಕೆಗೆ ಖರ್ಚು ಮಾಡು. ಸೊ ಅದಾದಮೇಲೆ ದಾನ ಧರ್ಮ ಮಾಡು. ಖಂಡಿತವಾಗ್ಲೂ ಬೆಳೆದೇ ಬೆಳೀತೀವಿ. ಈ 3 ತ್ರಿಶಕ್ತಿಗಳನ್ನು ನೀನು ಯಾವಾಗ ಅರ್ಥ ಮಾಡ್ಕೊಳ್ತೀಯೋ, ಯಾವಾಗ ಅಳವಡಿಸ್ಕೊಳ್ತೀಯೋ, ಆಗ ಅಲ್ಲಿಂದನೇ ನಿನ್ನ ಬೆಳವಣಿಗೆ ಶುರುವಾಯಿತು ಅಂತ ಇಟ್ಕೋ. ಬದಲಾವಣೆ, ಪರಿವರ್ತನೆ, ರೂಪಾಂತರನೂ ಕೂಡ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ.